ಸಾವು, ಡೆತ್ ಅಂದರೆ ಏನು? ಸಾಮಾನ್ಯವಾಗಿ ಈ ನಾವೆಲ್ಲರೂ ಏನು ಅಂದ್ಕೊಳ್ತೀವಿ ಅಂದರೆ, ಸಾವು ಅಂದರೆ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅಂತ ಅಂದ್ಕೊತೀವಿ. ಉಸಿರು ನಿಲ್ಲುತ್ತೆ, ಮಾತು ನಿಲ್ಲುತ್ತೆ, ಎಲ್ಲವೂ ಕತ್ಲಾಗುತ್ತೆ ಅಂತ ಭಯ ಪಡ್ತೀವಿ. ಆದರೆ ಸ್ವಲ್ಪ ಆಳವಾಗಿ ನೋಡಿದರೆ ಸಾವು ಅಂದರೆ ಜೀವನದ ಅಂತ್ಯ ಅಲ್ಲ, ಅದೊಂದು ಕೇವಲ ವಿರಾಮ, ಫುಲ್ ಸ್ಟಾಪ್ ಅಲ್ಲ, ಜಸ್ಟ್ ಪಾಸ್ ಅಷ್ಟೇ. ನೋಡಿ, ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ. ಮಣ್ಣು, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಸತ್ತ ಮೇಲೆ ಈ ದೇಹ ಏನಾಗುತ್ತೆ ಅಂದರೆ ವಾಪಸ್ ಅದೇ ಪಂಚಭೂತಗಳಲ್ಲಿ ಮಣ್ಣಲ್ಲಿ ಈಗ ಶರೀರದಲ್ಲಿ ಮಣ್ಣಿದೆಯಲ್ಲ, ಆ ಮಣ್ಣಲ್ಲಿ ಮಿಕ್ಸ್ ಆಗುತ್ತೆ, ನೀರಲ್ಲಿ ಮಿಕ್ಸ್ ಆಗುತ್ತೆ, ಲೀನ ಆಗುತ್ತೆ. ಆದರೆ ಈ ಒಳಗಿರೋ ಪಂಚಭೂತಗಳಲ್ಲಿ ಲೀನ ಆಗುತ್ತೆ. ಆ ಥರ ಚೈತನ್ಯ ಇದೆಯಲ್ಲ, ಈ ಚೈತನ್ಯ ಅದನ್ನು ಆತ್ಮ ಅನ್ನಿ, ಸಾಕ್ಷಿ ವಿಟ್ನೆಸ್ ಅನ್ನಿ, ಅಥವಾ ಪ್ರಜ್ಞೆ ಕಾನ್ಷಿಯಸ್ನೆಸ್ ಕೂಡ ಅನ್ಕೋಬೋದು ಅನ್ನಿ. ಅದು ಮಾತ್ರ ಅಳಿಯೋದಿಲ್ಲ, ಅದಕ್ಕೆ ಸಾವಿಲ್ಲ. ಅಂದರೆ ನನಗೆ ಆತ್ಮನಾಗಿ ನನಗೆ ಸಾವಿಲ್ಲ. ಅದು ನಮ್ಮ ಜೀವನದ ನೆನಪುಗಳನ್ನು, ನಮ್ಮ ಸ್ವಭಾವವನ್ನು, ಇಂಪ್ರೆಷನ್ಸ್ ತನ್ನ ಜೊತೆಗೆ ತಗೊಂಡು ಹೋಗುತ್ತೆ. ನಾವು ಆಗಾಗ ಮಾಯಾ ಬಗ್ಗೆ ಮಾತಾಡ್ತೀವಿ. ಮಾಯೆ ಅಂದರೆ ಬರೀ ಮ್ಯಾಜಿಕ್ ಅಲ್ಲ, ಯಾವುದು ಶಾಶ್ವತ ಅಲ್ವೋ ಅದನ್ನೇ ಶಾಶ್ವತ ಅಂತ ನಂಬಿಸೋ ಶಕ್ತಿ ಅದು. ಬದುಕಿರುವಾಗ ನಾವು ಹೆಸರು, ಸಂಬಂಧ, ಆಸ್ತಿ ಅಂತ ಅಂಟಿಕೊಂಡಿರ್ತೀವಿ. ಸತ್ತ ಮೇಲೆ ಈ ದೇಹ ಹೋದರೂ ನಮ್ಮ ಮನಸ್ಸಿನ ಆಸೆಗಳು, ನಮ್ಮ ಅಟ್ಯಾಚ್ಮೆಂಟ್ಗಳು ಸೂಕ್ಷ್ಮವಾಗಿ ಸಟಲ್ ಬಾಡಿ ಆತ್ಮದ ಜೊತೆಗಿರ್ತವೆ. ನಾವು ಬದುಕಿದ್ದಾಗ ಏನೇನೋ ಮಾಡಿದ್ದೀವಿ, ಏನೇನೋ ಆಸೆ ಪಟ್ಟಿದ್ದೀವಿ ಅನ್ನೋದರ ಆಧಾರದ ಮೇಲೆ ಆತ್ಮ ತನ್ನ ಮುಂದಿನ ಪ್ರಯಾಣ ಬೆಳೆಸುತ್ತೆ. ನಮ್ಮ ಪುರಾಣಗಳಲ್ಲಿ ಬೇರೆ ಬೇರೆ ಲೋಕಗಳ ಬಗ್ಗೆ ಹೇಳ್ತಾರೆ. ಲೋಕ ಅಂದರೆ ಅದೇನೋ ಬೇರೆ ಗ್ರಹಗಳಲ್ಲ, ಅಂದರೆ ಬೇರೆ ಗ್ರಹ ಹೇಳುತ್ತೆ. ಅದು ಕೂಡ ನಮ್ಮ ಮನಸ್ಸಿನ ಮೇಲೆ ನಿರ್ಧಾರ ಆಗುತ್ತೆ. ಅವು ನಮ್ಮ ಮನಸ್ಸಿನ ಸ್ಥಿತಿಗಳು ಮೇಲೆ ನಿರ್ಧಾರ ಆಗುತ್ತೆ. ಸ್ಟೇಟಸ್ ಆಫ್ ಮೈಂಡ್. ಯಾರ ಮನಸ್ಸಿನಲ್ಲಿ ತುಂಬ ಆಸೆಗಳಿರುತ್ತೋ ಅವರ ಆತ್ಮ ಅಂಥದ್ದೇ ಅನುಭವಗಳ ಕಡೆಗೆ ಹೋಗುತ್ತೆ, ಅದೇ ಲೋಕಕ್ಕೆ ಹೋಗುತ್ತೆ. ಯಾರ ಮನಸ್ಸು ಶಾಂತವಾಗಿ ದೇವರಿಗೆ ಶರಣಾಗಿರುತ್ತೋ ಅವರ ಆತ್ಮ ಶಾಂತಿ ಮತ್ತು ಬೆಳಕಿನ ಕಡೆಗೆ ಹೋಗುತ್ತೆ. ಗೌಡಿ ವೈಷ್ಣವ ಪದ್ಧತಿ ಪ್ರಕಾರ ಹೇಳೋದೇನೆಂದರೆ, ಆತ್ಮದ ನಿಜವಾದ ಹಂಬಲ ಆ ಪರಮಾತ್ಮನ ಜೊತೆಗೆ ಒಂದಾಗೋದು, ಅಂದರೆ ಪರಮಾತ್ಮನಿಗೆ ಶರಣಾಗೋದು. ದೇವರು ಅಂದರೆ ದೂರ ಇರೋ ಒಡೆಯಲ್ಲ, ದೇವರು ಅವನು ನಮ್ಮೆಲ್ಲರ ಮೂಲ, ನಮ್ಮವನೇ ಅಂತ. ದೇವರು ನಮ್ಮವನೇ, ಬೇರೆ ವ್ಯಕ್ತಿ ಅಲ್ಲ, ಬೇರೆಯವನಲ್ಲ, ದೇವರು ನಮ್ಮವನೇ. ಈಗ ತಂದೆ ತಾಯಿ ನಮ್ಮರಲ್ವಾ, ಹಾಗೆಯೇ ರಾಧಾಕೃಷ್ಣ ನಮ್ಮವರು. ನಾವು ಬದುಕಿರುವಾಗಲೇ ಸಾವಿನ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಂದರೆ, ಅದು ನಮಗೆ ಸತ್ಯ ಏನು ಅಂತ ತೋರಿಸುತ್ತೆ. ನಾವು ಇದು ನನ್ನದು, ಅದು ನನ್ನದು ಅಂತ ಹಿಡಿದು ಇಟ್ಕೋತೀವಿ. ಆದರೆ ಸಾವು ಬಂದು ಹೇಳುತ್ತೆ, ನೋಡು ಇಲ್ಲಿ ಯಾವುದು ನಿನ್ನದಲ್ಲ, ನಿನ್ನ ಅರಿವು, ಅವೇರ್ನೆಸ್ ಬಿಟ್ಟು ಅಂತ. ಈ ಸತ್ಯ ಗೊತ್ತಾದರೆ ಸಾಕು, ನಮ್ಮ ಭಯ ಹೋಗಿ ಮನಸ್ಸು ಕ್ಲಿಯರ್ ಆಗುತ್ತೆ. ಬದುಕು ಅನ್ನೋದು ಒಂದು ಧ್ಯಾನದ ತರಹ ಆಗುತ್ತೆ. ಸಾವಿನ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಆತ್ಮ ಒಂದೊಂದೇ ಪದರಗಳನ್ನು ಕಳಚಿಕೊಳ್ಳುತ್ತೆ. ನೆನಪುಗಳು, ಆಶೆಗಳು ಎಲ್ಲವನ್ನು ದಾಟಿ ತಾನು ಯಾರು ಅಂತ ಗುರುತಿಸಿಕೊಳ್ಳುತ್ತೆ. ತಾನು ಈ ದೇಹ ಅಲ್ಲ, ತಾನು ಬದಲಾಗದ ಬೆಳಕು ಅಂತ ಅದಕ್ಕೆ ಅರ್ಥ ಆಗುತ್ತೆ. ಈ ಸ್ಥಿತಿಯಲ್ಲಿ ಯಾವ ಭಯವೂ ಇರಲ್ಲ, ಯಾವ ಆಶಯವೂ ಇರಲ್ಲ. ಇರೋದು ಬರೀ ಮೌನ ಮತ್ತು ಆ ಪರಮಾತ್ಮನ ಮೇಲಿನ ಪರಿಶುದ್ಧವಾದ ಪ್ರೀತಿ, ಭಕ್ತಿ, ಕೃಷ್ಣನ ಮೇಲೆ ಭಕ್ತಿ, ಆ ಥರ ಪ್ಯೂರ್ ಲವ್. ಹಾಗಾಗಿ ಸಾವಿನ ಬಗ್ಗೆ ಯೋಚನೆ ಮಾಡುವಾಗ ಭಯ ಪಡೋದು ಬೇಡ. ಸುಮ್ಮನೆ ಸಾಕ್ಷಿಯಾಗಿರೋಣ, ಗಮನಿಸೋಣ ಬದುಕನ್ನು. ಅದಕ್ಕಾಗಿ ಪ್ರಿಪೇರ್ ಆಗೋಣ. ಹೇಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರಲ್ವ, ಹಾಗೆ ಈಗಲೇ ಎಲ್ಲ ಪ್ರಿಪೇರ್ ಆಗಬೇಕು, ರೆಡಿ ಆಗಬೇಕು ಸಾವಿಗೆ. ಈ ದೇಹ ಅನ್ನೋದು ಆತ್ಮ ಹಾಕಿರೋ ಒಂದು ಬಟ್ಟೆ ಇದ್ದ ಹಾಗೆ. ಬಟ್ಟೆ ಹಳೆದಾದರೆ ಏನಾಗುತ್ತೆ, ಕಳಿಸಿ ಹಾಕೋದು ಸಹಜ ಅಲ್ವಾ. ಆದರೆ ಅದರ ಒಳಗಿರೋ ಆತ್ಮ ಮಾತ್ರ ಯಾವತ್ತೂ ಕುಂದೋದಿಲ್ಲ. ಅದಕ್ಕೆ ಸಾವಿಲ್ಲ, ಅದು ಶಾಶ್ವತವಾದಂತಹ ಬೆಳಕು. ಬನ್ನಿ ಈ ಕ್ಷಣದಲ್ಲಿ ಆ ಶಾಂತಿಯನ್ನು ಅನುಭವಿಸೋಣ. ನಮ್ಮ ಈ ಮನಸ್ಸಿದೆಯಲ್ಲ, ಅಲ್ಲಿ ಅಲಿಯಬಹುದು. ಆದರೆ ಒಳಗಿರೋ ಆ ಸಾಕ್ಷಿ ಸುಮ್ಮನೆ ನೋಡ್ತಾ ಇರುತ್ತೆ. ಅಂದರೆ ಪರಮಾತ್ಮ ಆತ್ಮನನ್ನು ನೋಡ್ತಾ ಇರುತ್ತೆ, ನಮ್ಮನ್ನು ಭಗವಂತ ನೋಡ್ತಾ ಇರ್ತಾನೆ.
ಸಾವು ಬದುಕು ಎಲ್ಲವೂ ಆ ಅನಂತವಾದ ಚೈತನ್ಯದ ಆಟ ಅಷ್ಟೆ. ನಾವು ಆ ಬೆಳಕಿನ ಒಂದು ಕಿರಣ ಅನ್ನೋ ನೆಮ್ಮದಿ ನಮ್ಮಲ್ಲಿರಲಿ. ಶುಭವಾಗಲಿ. ನಾವು ಭಗವಂತನ ಅಂಶ ಅನ್ನೋ ನಂಬಿಕೆ ನಮ್ಮಲ್ಲಿರಲಿ. ನಂಬಲಿ ಬಿಡಲಿ, ಭಗವಂತನ ಅಂಶ ನಾವು ನಿಜ. ಭಗವಂತ ಪರಮಾತ್ಮ, ನಾವು ಆತ್ಮ. ಆತ್ಮ ಪರಮಾತ್ಮ. ಧನ್ಯವಾದಗಳು.